ತುರುವೇಕೆರೆ ತಾಲೂಕಿನ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಣೆಕೆರೆಯಲ್ಲಿ ನಡೆದ ಗ್ರಾಮ ಸಭೆ ಗೊಂದಲ ಗೂಡಾಗಿದ್ದು 2 ಗುಂಪುಗಳ ನಡುವೆ ಗಲಾಟೆಯೂ ನಡೆಯಿತು. ಈ ಹಿಂದೆ ನಡೆದ ಗ್ರಾಮ ಸಭೆಗಳು ಅನಿವಾರ್ಯವಾಗಿ 3 ಬಾರಿ ರದ್ದಾಗಿದ್ದರಿಂದ ಹೊಣೆಕೆರೆ ಗ್ರಾಮದಲ್ಲಿ 4ನೇ ಬಾರಿಗೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಹೊಣೆಕೆರೆ ಗ್ರಾಮದಲ್ಲಿ ಆಗಿರುವ ಕಾಮಗಾರಿಗಳ ಪಟ್ಟಿಯನ್ನ ಕೇಳಲಾಯಿತು. ಆಗ ತಮ್ಮ ಊರಿನಲ್ಲಿ ಕಾಮಗಾರಿಗಳನ್ನು ಮಾಡದೆ ಲಕ್ಷಾಂತರ ರುಗಳನ್ನು ವಂಚಿಸಲಾಗಿದೆ ಎಂದು ಹಲವರು ಆರೋಪ ಮಾಡಿದ್ರು. ಆರೋಪಕ್ಕೆ ಕೆರಳಿದ ಕೆಲ ಸದಸ್ಯರು ಕಾಮಗಾರಿಯನ್ನ ಬೇರೆಡೆ ಮಾಡಲಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಡ್ರಾ ಮಾಡಲಾಗಿರುವ ಹಣವನ್ನ ಸರಿದೂಗಿಸಲಾಗಿದೆ ಎಂದು ಸಮಜಾಯಿಸಿ ನೀಡಿದ್ರು. ಇದರಿಂದ ಆಕ್ರೋಶಗೊಂಡ ಹಲವರು ಗಲಾಟೆ ಮಾಡಿಕೊಂಡಿದ್ದು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ತಲುಪಿತ್ತು. ಗಲಾಟೆ ಒಂದೇ ಕ್ಷಣಕ್ಕೆ ತಾರಕಕ್ಕೇರಿದ್ದು ಅಧಿಕಾರಿಗಳ ಮಾತುಗಳನ್ನ ಸಾರ್ವಜನಿಕರು ಕೇಳದಂತಹ ಪರಿಸ್ಥಿತಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಕಳೆದ 20 ವರ್ಷಗಳಿಂದಲೂ ಆಗಿರುವ ಅವ್ಯವಹಾರಗಳನ್ನ ಕುರಿತು ತನಿಖೆ ಮಾಡಬೇಕೆಂದು ಸಹ ಆಗ್ರಹಿಸಿದ್ರು. ಗ್ರಾಮ ಸಭೆಗೆ ಆಗಮಿಸಿದ ಅಧಿಕಾರಿಗಳು ಸಾರ್ವಜನಿಕರು ನೀಡಿರುವ ದೂರಿನ ಮೇರೆಗೆ ಕಾಮಗಾರಿಗಳು ಆಗದೆ ಹಣ ಲಪಟಾಯಿಸಲಾಗಿದೆ ಎಂಬ ಕಾಮಗಾರಿಗಳ ಕುರಿತು ಸೂಕ್ತ ತನಿಖೆಗೆ ಹಿರಿಯ ಅಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದ್ರು. ಇನ್ನು ಈ ವೇಳೆ ಮಾಜಿ ಸದಸ್ಯರೊಬ್ಬರು ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮೇಲ್ಭಾಗ ಸೋಲಾರ್ ಪ್ಲಾಂಟೇಶನ್ ಹಾಕಲಾಗಿದೆ ಎಂದು ಹೇಳಿ ಲಕ್ಷಾಂತರ ರುಗಳನ್ನು ಡ್ರಾ ಮಾಡಿಕೊಳ್ಳಲಾಗಿದೆ. ಆದರೆ ಅಲ್ಲಿ ಸೋಲಾರ್ ಪ್ಲಾಂಟ್ ಇಲ್ಲ ಎಂದು ಹೇಳಿದ್ದರಿಂದ ಅಲ್ಲಿದ್ದವರು ಕೆಲಕಾಲ ದಿಗ್ಭ್ರಮೆಗೊಳಿಸಿದ್ರು. ಸಭೆಯಲ್ಲಿ 2 ಗುಂಪಿನ ಗಲಾಟೆಯಲ್ಲಿ ಅಧಿಕಾರಿಗಳು ಅಸಹಾಯಕರಾಗಿದ್ದು ಹಲವಾರು ಸದಸ್ಯರು ವೇದಿಕೆಯಿಂದ ಜಾಗ ಖಾಲಿ ಮಾಡಿದ್ದು ಸಭೆ ಗೊಂದಲದ ಗೂಡಾಗಿ ಅಪೂರ್ಣಗೊಂಡಿತು. ಅಲ್ಲದೆ ಸಾರ್ವಜನಿಕರು ನೀಡಿರುವ ದೂರಿನನ್ವಯ ಅಕ್ರಮದ ಬಗ್ಗೆ ಹೆಚ್ಚಿನ ತನಿಖೆ ಮಾಡಲು ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಲಾಗುವುದು ಎಂದು ನೋಡಲ್ ಸಂಯೋಜಕಿ ಹೇಮಾವತಿ ಸಭೆಗೆ ತಿಳಿಸಿದರು.